ಇನ್ನು ಕಲಾವಿದರಿದ್ದರು, ಅವರ ಅಭಿನಯನ ಮತ್ತು ಅವರ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಬಟ್ ಸಿನಿಮಾದಲ್ಲಿ ಏನೋ ಇದೆ ಅಂತ ಅನಿಸುತ್ತೆ. ಗೌರವ್ ವೆಂಕಟೇಶ್ ಇವತ್ತಿನ ಫೈಟ್ ಮಾಸ್ಟರ್ ಅಲ್ಲ, ಜಬರ್ದಸ್ತ್ ಫೈಟ್ ಇದೆ. ಕಲಾವಿದರಲ್ಲಿ ಅಭಿನಯದ ಕೊರತೆ ನನಗೇನು ಕಾಣಿಸ್ತಿಲ್ಲ. ಮನಸ ಕಾಯ ವಾಚ ಕೆಲಸ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅನ್ನದಾತರು ದುಡ್ಡನ್ನ ಕಂಜೂಸ್ತಾನ ಮಾಡ್ದಂಗೆ ಖರ್ಚು ಮಾಡಿದ್ದಾರೆ ಅಂತಲೂ ಕಾಣಿಸುತ್ತೆ. ಗುಣಮಟ್ಟ ಅದು ಅಸಂಬಂಧಪಟ್ಟ ಕ್ವಾಲಿಟಿ ಅಂತ ಏನು ಅಂದ್ಕೋತೀವಿ. ಸಿನಿಮಾ ಅಥವಾ ಕಥೆ ಏನು ಕೇಳುತ್ತೆ ಅದನ್ನು ನೀಡಿದ್ದಾರೆ ನಿರ್ಮಾಪಕರು ಅಂತ ಅನಿಸುತ್ತೆ ಸಿನಿಮಾ ನೋಡಿದ ಮೇಲೆ. ಇದೆಲ್ಲವನ್ನೂ ಕೂಡ ನಿರ್ದೇಶಕ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಇನ್ನು ಅವರ ಪ್ರಯತ್ನವೆಲ್ಲ ಮುಗಿದೋಗಿದೆ. ಅವ್ರ ಸೈಡ್ ಏನೆಲ್ಲ ಮಾಡ್ಬೋದು ಆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾರೆ. ಅದು ಗುಣಮಟ್ಟದ ಕೆಲಸವಾಗಿ ಕಾಣುತ್ತೆ, ಅವ್ರ ಕ್ರಿಯಾಶೀಲತೆ ಕಾಣುತ್ತೆ. ಇನ್ನು ನಮ್ಮ ಮಾಧ್ಯಮದ ಜನ ಅದನ್ನು ಕನ್ನಡದ ಮನಸ್ಸುಗಳಿಗೆ ತಲುಪಿಸುವ ಕೆಲಸನ ನಾವು ಮಾಡಬೇಕು. ಅದಲ್ಲದೆ ಇಲ್ಲಿ ಅನೇಕರು ಹಸಿನರಿದ್ದೀರಿ, ಎಲ್ಲರೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರ್ತೀರಿ. ಅತಿ ಹೆಚ್ಚು ಚಾಲ್ತಿಲಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಅವೇ. ಯಾಕೆಂದರೆ ಯಾರ ಮೇಲೆ ಟಿ ವಿ ಓಡ್ತಿದ್ರು ಕೂಡ ಟಿ ವಿ ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಫೋನ್ ನೋಡ್ತಾ ಕೂತಿರ್ತೀವಿ. ಅದೆಲ್ಲ ರೀಲ್ಸ್ ಬರ್ತಿರುತ್ತೆ, ಅದೆಲ್ಲ ಕಾಮಿಡಿ ಬಿಟ್ಟು ಬರ್ತಿರುತ್ತೆ, ಯಾವುದೋ ಸಿನಿಮಾ ಸುದ್ದಿ ಬರ್ತಿರುತ್ತೆ, ಎಲ್ಲೋ ರಾಜಕೀಯ ಸುದ್ದಿ ಬರ್ತಿರುತ್ತೆ. ಹಾಗೆ ತಮ್ಮ ಅನಿಸಿಕೆಯನ್ನು ತಮ್ಮ ವಾಲ್ನಲ್ಲಿ ಬರ್ಕೊಂಡ್ರೆ ಬಹುಶಃ ಅದು ನಿಮ್ಮಲ್ಲಿ ಕಡಿಮೆ ಒಂದು 5,000 ಜನ 6,000 ಜನ ಸದಸ್ಯರಿರ್ತಾರೆ. ಅವರು ತಲುಪುವ ಮೂಲಕ, ಅವರ ಮೆಚ್ಚುಗೆ ಹಾಕುವ ಮೂಲಕ ಲಕ್ಷಾಂತರ ಜನಕ್ಕೆ ತಲುಪುವ ಅವಕಾಶಗಳಿದೆ. ಅದು ಸದ್ಬಳಕೆ ಆಗಬೇಕು. ಏಕೆಂತಂದರೆ ಈ ಕನ್ನಡ ಸಿನಿಮಾಗಳಿಗೆ, ಕನ್ನಡ ಸಿನಿಮಾ ಅಂತಲ್ಲ, ಈ ದೇಶದ ಎಲ್ಲ ಸಿನಿಮಾಗಳು ಕೂಡ ಇವಾಗ ಪ್ರೇಕ್ಷಕರನ್ನು ಕಳ್ಕೊತಿದ್ದೀವಿ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ವರ್ಷದಲ್ಲಿ 2 ಸಿನಿಮಾ ಅಥವಾ 3 ಸಿನಿಮಾ ಗಳಿಸಿದ್ರೆ ಅತಿ ಹೆಚ್ಚು ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ. ಇನ್ನು ಬರುವ ಬಹುತೇಕ ಸಿನಿಮಾಗಳು ಸೋಲ್ತಿದ್ದಾವೆ. ಸೋತರವೆಲ್ಲವೂ ಕೆಟ್ಟ ಸಿನಿಮಾಗಳು ಅಂತಲೂ ನಾನು ಹೇಳಲ್ಲ, ಅಥವಾ ಗೆದ್ದರ ಎಲ್ಲ ಸಿನಿಮಾಗಳು ಒಳ್ಳೆಯ ಸಿನಿಮಾಗಳು ಅಂತಲೂ ನಾನು ಹೇಳಲ್ಲ. ಯಾವುದೇ ಕಾರಣಕ್ಕೆ ಗೆದ್ದಿರ್ತಾವೆ ಅಷ್ಟೇ ಗೆದ್ದರ ಸಿನಿಮಾ. ಸೋತಿರೋ ಸಿನಿಮಾ ಯಾವುದೋ ಕಾರಣಕ್ಕೆ ಸೋತಿರುತ್ತೆ. ಅದನ್ನು ನಿರ್ಮಾಪಕರು ಸರಿಯಾಗಿ ರೀಚ್ ಮಾಡೋಕ್ಕಾಗದೇ ಇರ್ಬೋದು, ಜನಕ್ಕೆ ತಲುಪ್ಸೋಕ್ಕಾಗ ಸೋತಿರ್ಬೋದು, ಅಥವಾ ಅವರ ಆರ್ಥಿಕ ಮುಗ್ಗಟ್ಟಿರ್ಬೋದು, ಅಥವಾ ಬೇರೆ ಬೇರೆ ಈ ಥರದ ಅನೇಕ ಆಯಾಮಗಳಲ್ಲಿ ಸಿನಿಮಾ ಸೋತಿರ್ಬೋದು. ಸಿನಿಮಾ ಸೋಲ್ತು ಅಂದ ತಕ್ಷಣ ಅದಕ್ಕೇನು ಕೆಟ್ಟ ಸಿನಿಮಾಗಳಲ್ಲ. ಈಗೇನು ಗೆದ್ದರ ಸಿನಿಮಾ ಎಲ್ಲವೂ ಕೂಡ ಒಳ್ಳೆಯ ಸಿನಿಮಾಗಳೇನು ಆಗಿರಲ್ಲ. ಅದು ಗೆಲ್ತು, ಚೆನ್ನಾಗಿತ್ತು, ಓಡ್ತು ಅನ್ನೋದು ಬೇರೆ, ಚೆನ್ನಾಗಿದ್ದು ಸೋಲ್ತು ಅನ್ನೋದು ನೋವು ಬೇರೆ. ಈ ಥರ ಎಲ್ಲವೂ ಇರ್ತವೆ. ಮಾಧ್ಯಮದ ನನ್ನ ಪ್ರತಿನಿಧಿಗಳು ದಯವಿಟ್ಟು ಕನ್ನಡದ ಸಿನಿಮಾಗಳು ಮುಂಚೆದವರು ಕೆಲಸ ಮಾಡ್ತಿದ್ದೀರಿ, ಅವನ್ನ ಪ್ರಮೋಟ್ ಮಾಡೋ ಮೂಲಕ, ಅದು ಹೊಸಬರಗಳನ್ನಂತೂ ಪ್ರೋತ್ಸಾಹಿಸುವ ಮೂಲಕ ಕೆಲಸ ಮಾಡ್ತಾನೆ ಬಂದಿದ್ದೀರಿ. ಆ ಕಾಯಕ ಈಗಲೂ ಮುಂದುವರಿಲಿ. ಬಹುಶಃ ಈ ಸಿನಿಮಾದಲ್ಲಿ ಏನೂ ಕೊರತಿಲ್ಲ ಅಂತ ಅನಿಸುತ್ತೆ ನನಗೆ. ಅದನ್ನು ನೋಡಿದ ಮೇಲೆ ಅದು ಜನಕ್ಕೆ ಮುಟ್ಟಿಸುವ ಕೆಲಸ ಆಗಲಿ. ಎಲ್ಲರಿಗೂ ಶುಭವಾಗಲಿ.